ಹೌದು, ಕೊಲೆ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿತ್ತು. ಮನೆ ದರೋಡೆಗೆ ಅಂತ ಬಂದವರು ಚಾಕು ಹಾಕಿದ್ರು. ಮಗಳ ಮುಂದೆಯೇ ತಂದೆ ರಕ್ತದ ಮಡುವಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದ. ಕೊನೆಗೆ ಪೊಲೀಸರು ಹಂತಕರ ಹೆಡೆಮುರಿ ಕಟ್ಟಿದ್ದಾರೆ. ಅಂತಾರಾಜ್ಯ ದರೋಡೆಕೋರರಾಗಿದ್ದ ಅವರು ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಓಡಾಡ್ಕೊಂಡಿದ್ದು ಈಗ ಕೊಲೆಯೊಂದನ್ನು ಮಾಡಿ ಸಿಕ್ಕಾಕೊಂಡಿದ್ದಾರೆ. ಸುಂದರ ಕುಟುಂಬ, ಮುತ್ತಿನಂತ ಹೆಂಡತಿ, ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ, ಇನ್ನೇನೂ ಬೇಕಿಲ್ಲ. ಇಷ್ಟಿದ್ದರೆ ಸಾಕು, ಅದೇ ಸ್ವರ್ಗ. ಇಂಥ ಸ್ವರ್ಗದಲ್ಲೇ ಸಂತೋಷವಾಗಿ ಜೀವನ ಮಾಡ್ತಾ ಇತ್ತು ಆ ಕುಟುಂಬ. ನಾವಾಯ್ತು, ನಮ್ಮ ಕೆಲಸ ಆಯ್ತು ಅಂತ ಯಾರ ತಂಟೆಗೂ ಹೋಗದೆ ಖುಷಿಯಾಗಿತ್ತು. ಬೇರೆಯವರ ಕಷ್ಟಕ್ಕೆ ಮರುಗ್ತಾ ಇದ್ದ ಆ ಕುಟುಂಬವನ್ನ ನೋಡಿ ತುಂಬಾ ಮಂದಿ ನಮಗೂ ಇಂಥ ಕುಟುಂಬ ಇದ್ದಿದ್ರೆ ಅಂತ ಅಸೂಯೆ ಪಟ್ಕೊಳ್ಳೋ ಹಾಗಿತ್ತು ಆ ಕುಟುಂಬ. ಇಷ್ಟೊಂದು ಖುಷಿಯಾಗಿದ್ದ ಕುಟುಂಬಕ್ಕೆ ಅವತ್ತು ರಕ್ಕಸರಂತೆ ಬಂದೆರಗಿದ್ದರು ಆ ನಾಲ್ವರು. ದರೋಡೆಗೆ ಅಂತ ಬಂದವರು ಆ ಕುಟುಂಬದ ಒಂದು ಪ್ರಾಣವನ್ನೇ ಬಲಿ ತಗೊಂಡ್ರು. ದರೋಡೆಗೆ ಬಂದವರು ಕೊಲೆ ಮಾಡಿ ಹೋದ್ರು. ಪುಟ್ಟ ಮಗಳ ಮುಂದೆಯೇ ನಡೆಯಿತು ತಂದೆಯ ಹತ್ಯೆ. ಹೌದು, ಅದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆ ಗ್ರಾಮ. ಇಲ್ಲಿ ನಡೀಬಾರದ ಘಟನೆಯೊಂದು ನಡೆದೋಯ್ತು. ತೋಟದ ಮನೆಯಲ್ಲಿ ತನ್ನ ಪುಟ್ಟ ಸಂಸಾರದೊಂದಿಗೆ ವಾಸವಿದ್ದ ಮಂಜುನಾಥ್ನನ್ನ ಒಂದಷ್ಟು ಮಂದಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ರು. ಅದು ಕೂಡ ಮಗಳ ಮುಂದೆಯೇ ಚಾಕುವಿನಿಂದ 5-6 ಬಾರಿ ಚುಚ್ಚಿ ಪರಾರಿಯಾಗಿದ್ದು, ಮಗಳ ಮುಂದೆಯೇ ಮಂಜುನಾಥ ರಕ್ತ ಚೆಲ್ಕೊಂಡು ನೆಲದ ಮೇಲೆ ಬಿದ್ದಿದ್ದ. ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದ. ಅಂದಹಾಗೆ ಮಂಜುನಾಥ್ಗೆ ಚುಚ್ಚಿದವರು ಬಂದಿದ್ದು ಕೊಲೆ ಮಾಡುವುದಕ್ಕಲ್ಲ, ದರೋಡೆ ಮಾಡುವುದಕ್ಕೆ. ಮಂಜುನಾಥ್ ತುಂಬಾ ಸಭ್ಯಸ್ಥ. ಮೊದಲೇ ಹೇಳಿದ ಹಾಗೆ ಯಾರ ತಂಟೆಗೂ ಹೋದವನಲ್ಲ. ಶಾಮಿಯಾನದ ವ್ಯವಹಾರ ಹಾಗೂ ದಿನಸಿ ಅಂಗಡಿ ಇಟ್ಕೊಂಡು ತೋಟದ ಮನೆಯಲ್ಲೇ ಜೀವನ ಮಾಡುತ್ತಿದ್ದ. ಹುಳಿಯಾರು ಹಾಗೂ ಹಿರಿಯೂರು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲೇ ಇವರ ಜಮೀನಿತ್ತು. ರಸ್ತೆಯಿಂದ ಕೇವಲ 100 ಅಡಿ ಅಂತರದಲ್ಲಿದ್ದ ಮನೆ ಹಾಗೂ ದಿನಸಿ ಅಂಗಡಿಗೆ ವ್ಯಾಪಾರವೂ ಚೆನ್ನಾಗಿಯೇ ಆಗುತ್ತಿತ್ತು. ಜೊತೆಗೆ ಬಂಗಾರದಂಥ ಹೆಂಡತಿ ಮಕ್ಕಳು. ಇದೆಲ್ಲ ನೋಡಿಕೊಂಡಿದ್ದ ಮಂಜುನಾಥ್ ತೋಟದಲ್ಲೇ ಮನೆ ಮಾಡಿಕೊಂಡು ಖುಷಿಯಾಗಿದ್ದ. ಆದ್ರೆ ಮಂಜುನಾಥ್ ಇದ್ದಿದ್ದು ತೋಟದ ಮನೆ ಅನ್ನೋದೇ ದರೋಡೆಕೋರರಿಗೆ ಆಹ್ವಾನ ಕೊಟ್ಟಿತ್ತು. ಎಸ್, ಮಂಜುನಾಥ್ ಜನವರಿ 11ರ ರಾತ್ರಿ 9:30 ಸುಮಾರಿಗೆ ಮಗಳ ಜೊತೆಗೆ ತೋಟದ ಮನೆಯ ಹೊರಗೆ ಆಟವಾಡ್ತಾ ಇದ್ದ. ಇದೇ ವೇಳೆ ದರೋಡೆಕೋರರು ಅಲ್ಲಿಗೆ ಬಂದಿದ್ದಾರೆ. ಮನೆಯ ಪಕ್ಕದ ಗೋಡೆಯ ಪಕ್ಕದಲ್ಲಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದ ಅವರು ಮಂಜುನಾಥ್ ಮನೆಗೆ ನುಗ್ಗೋಕೆ ಟ್ರೈ ಮಾಡಿದ್ದಾರೆ. ಅದಕ್ಕೆ ಮಂಜುನಾಥ ಪ್ರತಿರೋಧ ತೋರಿದಾಗ ಮಂಜುನಾಥ್ ಮಗಳನ್ನ ಹಿಡಿದು ನೆಲಕ್ಕೆ ಕೆಡವಿದ್ದಾರೆ. ಆ ಬಳಿಕ ಮಂಜುನಾಥನನ್ನು ಬಿಗಿಯಾಗಿ ಹಿಡಿದು ನೇರವಾಗಿ ಹೃದಯಕ್ಕೆ ತಾಗುವಂತೆ ಡ್ರ್ಯಾಗರ್ 4-5 ಬಾರಿ ಚುಚ್ಚಿದ್ದಾರೆ. ಎಸ್ಕೇಪ್ ಆಗಿದ್ದಾರೆ. ಮಗಳು ಕಿರುಚಿಕೊಳ್ತಾ ಇದ್ದಂತೆ ಮನೆಯವರೆಲ್ಲ ಈಚೆ ಬಂದು ನೋಡುವಷ್ಟರಲ್ಲಿ ಮಂಜುನಾಥ್ ರಕ್ತದ ಮಡುವಲ್ಲಿ ಒದ್ದಾಡುತ್ತಿದ್ದು ಇನ್ನೇನು ಆಸ್ಪತ್ರೆಗೆ ಸಾಗಿಸಬೇಕು ಅನ್ನುವಷ್ಟರಲ್ಲಿ ಜೀವ ಕೈಚೆಲ್ಲಿದ್ದ. ಸ್ಪಾಟ್ಗೆ ಪೊಲೀಸರನ್ನು ಕಳಿಸಿರುವಾಗ, ಹುಲಿಯಾರು ಪೊಲೀಸರು ಹೋಗಿರುವಾಗ ಅಲ್ಲಿ ನಮಗೆ ಕಂಡು ಬಂದಿರೋ ವಿಚಾರ ಏನಂದರೆ, ಒಬ್ಬ ವ್ಯಕ್ತಿ ಅಲ್ಲಿ ಯಾರೋ ದುಷ್ಕರ್ಮಿಗಳು ಬಂದು ಅವ್ರನ್ನು ಚುಚ್ಚಿ ಅಲ್ಲಿ ಬಿದ್ದಿರ್ತಾರೆ. ಆಮೇಲೆ ಅವ್ರನ್ನು ಫ್ಯಾಮಿಲಿ ಮೆಂಬರ್ಸೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸಿರುವಾಗ ಹಾಸ್ಪಿಟ್ಲಲ್ಲಿ ಅವರು ಮೃತಪಟ್ಟಿರುತ್ತಾರೆ. ಈ ಕೊಲೆ ತುಮಕೂರನ್ನ ಬೆಚ್ಚಿ ಬೀಳಿಸಿತ್ತು. ಕೊಲೆಗಾರರು ಯಾರು ಅನ್ನೋದನ್ನ ತಿಳಿದುಕೊಳ್ಳೋದು ಕಷ್ಟವಾಗಿತ್ತು. ದೂರು ದಾಖಲಿಸಿಕೊಂಡಿದ್ದ ಹುಳಿಯಾರು ಪೊಲೀಸರು ತಲೆ ಕೆಡಿಸ್ಕೊಂಡ್ರು. ಕೊನೆಗೆ ಅವರಿಗೊಂದು ಕ್ಲೂ ಸಿಕ್ಕಿತ್ತು. ಅದೇನು ಕ್ಲೂ ಗೊತ್ತಾ? ಈ ಕಾರು, ಹ್ಯುಂಡೈ ವೆರ್ನಾ ಕಾರು. ಮಂಜುನಾಥ್ ಅನ್ನೋರು 42 year old ಏಜ್. ಮನೆಯಲ್ಲಿ ಅವರು ಮತ್ತು ಅವರಿಬ್ಬರು ಮಕ್ಕಳು, 12 ವರ್ಷ ಒಬ್ಬರು, 7-8 ವರ್ಷ ಇರುವಂಥವರು ಒಬ್ಬರು, 3 ಜನ ಇದ್ದಿರ್ತಾರೆ.
ಸೊ ಮಗಳು ಆಚೆ ಕಡೆ ಹೋಗಿ ಒಂದು ನೀರು ಹಾಕೋಕ್ಕೆ ಹೋಗಿರುವಾಗ ಅಲ್ಲಿ ಯಾರೋ ಇಬ್ಬರು ಕಂಡು ಬಂದು ಅವರು ಕೂಗಾಡೋದು ಶುರು ಮಾಡಿರ್ತಾರೆ. ಸೊ ಇಮಿಡಿಯೇಟಾಗಿ ಅವರು ಓಡಿ ಬಂದು ಈ ಮಂಜುನಾಥನ್ ಅವ್ರನ್ನು 2 ಕೈಗಳಲ್ಲಿ ಇಟ್ಕೊಂಡು ಕರ್ಕೊಂಡು ಬಂದು ಡೋರ್ ಓಪನ್ ಮಾಡಿ ಅಂತ ಹೇಳಿ ಅವ್ರನ್ನ ಫೋರ್ಸ್ ಮಾಡ್ತಾ ಇರ್ತಾರೆ. ಜೊತೆಗೆ ಹಿಂಭಾಗಿಯಿಂದನೂ 3 ಜನ ಬಂದು ಒಟ್ಟು 5 ಜನ ಅಲ್ಲಿ ಬಂದು ಇವ್ರ ಜೊತೆ ಎಳೆದಾಡಿ ಡೋರ್ ಲಾಕ್ ಆಗಿರೋದ್ರಿಂದ ಅವರು ಇಮಿಡಿಯೇಟಾಗಿ ಇವ್ರನ್ನ ಚುಚ್ಚಿ ಅಲ್ಲಿಂದ ಓಡೋಗಿಬಿಡ್ತಾರೆ. ಹುಳಿಯಾರು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದರು. ಈ ನಡುವೆ ಶಿವಮೊಗ್ಗದ ವಿನೋಬ ನಗರ ಪೊಲೀಸರಿಗೆ ಬೇಕಾದ ಕಳ್ಳರ ಗ್ಯಾಂಗ್ನ ಕಾರು ಕೊಲೆ ನಡೆದ ಊರಿನಲ್ಲಿ ಓಡಾಡಿದ್ದ ಮಾಹಿತಿ ಲಭ್ಯವಾಗಿತ್ತು. ಜೊತೆಗೆ ಅದೇ ಕಾರ್ ತುಮಕೂರಿನ ಶಿರಾ ತಾಲೂಕಿನ ಮನೆಗಳ್ಳತನಕ್ಕೂ ಬಳಕೆಯಾಗಿತ್ತು. ಇದೇ ಅನುಮಾನದಲ್ಲಿ ಕಾರ್ ಬೆನ್ನು ಬಿದ್ದ ಪೊಲೀಸರಿಗೆ ಬೆಂಗಳೂರಿನ ಅತ್ತಿಬೆಲೆಯಲ್ಲಿ ಆರೋಪಿಗಳು ಪತ್ತೆಯಾಗಿದ್ರು. ಅವರನ್ನ ವಿಚಾರಣೆ ನಡೆಸ್ತಾ ಮತ್ತಷ್ಟು ಕುಕೃತ್ಯಗಳು ಬಯಲಾದವು. ದರೋಡೆಗೆ ಬಂದು ಕೊಂದವರು ಅಂತಾರಾಜ್ಯ ದರೋಡೆಕೋರರು. ರಾಜ್ಯದ ಹಲವೆಡೆ ಕೈಚಳಕ ತೋರಿಸಿ ಎಸ್ಕೇಪ್ ಆಗಿದ್ರು. ಇವರೇ ನೋಡಿ ಹಂತಕರು. ಸತೀಶ, ಕೇಶವನ್, ಕವಿತೇಶ್ವರನ್ ಹಾಗೂ ಅರುಣ್. ಮೂಲತಃ ತಮಿಳುನಾಡಿನವರಾದ ಈ ಆರೋಪಿಗಳು ಬೆಂಗಳೂರಿನ ಆನೇಕಲ್ ಭಾಗದ ಅತ್ತಿಬೆಲೆಯ ನಿವಾಸಿಗಳಾಗಿದ್ದಾರೆ. ವೃತ್ತಿಪರ ಕಳ್ಳರಾಗಿದ್ದು ರಾಜ್ಯದ ವಿವಿಧೆಡೆ ಕಳ್ಳತನದ ಕೃತ್ಯ ಎಸಗಿರುವ ಈ ಆರೋಪಿಗಳು ತುಮಕೂರಿಗೂ ಎಂಟ್ರಿ ಕೊಟ್ಟಿದ್ರು. ಅದರಂತೆ ಚಿಕ್ಕನಾಯಕನಹಳ್ಳಿಯ ಕೆಂಕೆರೆಗೆ ಬಂದಿದ್ದ ಆರೋಪಿಗಳು ಇದೇ ಮಂಜುನಾಥ್ ಮನೆಯ ಕಳ್ಳತನಕ್ಕೆ ಹೊಂಚು ಹಾಕಿದ್ರು. ಕೈಗೆ ಗ್ಲೌಸ್, ಮುಖಕ್ಕೆ ಮಾಸ್ಕ್ ಧರಿಸಿ ಬಂದವರೇ ಗೇಟ್ನ ಬಳಿಯೇ ಮಕ್ಕಳ ಜೊತೆ ನಿಂತಿದ್ದ ಮಂಜುನಾಥನನ್ನ ಹಿಡಿದು ಅಂಗಡಿ ಬಾಗಿಲು ತೆರೆಯಲು ಹೇಳಿದ್ರು. ನಿರಾಕರಿಸಿದ ಮಂಜುನಾಥ್ಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ರು. ಮಂಜುನಾಥ್ ಅಲ್ಲೇ ಕುಸಿದು ಸಾವನ್ನಪ್ಪಿದ್ದ. ಸೊ ಒಟ್ಟು 5 ಜನ ಇನ್ವಾಲ್ವ್ ಆಗಿದ್ರು ಘಟನೆಯಲ್ಲಿ. ಅದರಲ್ಲಿ ಒಬ್ಬರು ಸಿಕ್ಕಿರಲಿಲ್ಲ. ಉಳಿದ 4 ಜನ ಅರೆಸ್ಟ್ ಮಾಡಲಾಗಿದೆ. ಅವರೆಲ್ಲ ತಮಿಳುನಾಡು ವಾಸಿ, ನೇಟಿವ್ ತಮಿಳುನಾಡಿಂದ ಬಂದಿರೋರು. ಅವರು ಬಂದು ರೂಮ್ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿದ್ದು ಈ ಥರ ಘಟನೆಗಳು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಈಗ ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಲಾಗಿ ನಾವು ವಾಪಸ್ ಪೊಲೀಸ್ ಕಸ್ಟಡಿ ತೊಗೊಂಡಿದ್ದೀವಿ. ಈಗ ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ನಾವು ಇನ್ವೆಸ್ಟಿಗೇಷನ್ ಮುಗಿಸಿ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಹಂತಕರು ಅಂತಾರಾಜ್ಯ ಕಳ್ಳರಾಗಿದ್ದು ರಾಜ್ಯದ ಹಲವು ಕಡೆ ಕಳ್ಳತನದ ಕೃತ್ಯ ಎಸಗಿದ್ದಾರೆ. ಜೊತೆಗೆ 2017ರ ಆನೇಕಲ್ ಬಳಿ ನಡೆದಿದ್ದ ಕೊಲೆ ಪ್ರಕರಣವೊಂದರಲ್ಲಿ ಭಾಗಿಯಾಗಿದ್ದರು ಎನ್ನಲಾಗಿದೆ. ಅಸಲಿಗೆ ಕೊಲೆಯಲ್ಲಿ 5 ಭಾಗಿಯಾಗಿದ್ದು 4 ಬಂಧನವಾಗಿದೆ. ಮತ್ತೊಬ್ಬ ಆರೋಪಿ ನಾಪತ್ತೆಯಾಗಿದ್ದು ಆತನಿಗಾಗಿ ಹುಳಿಯಾರು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಶೀಘ್ರದಲ್ಲೇ ಪೊಲೀಸರು ಆತನನ್ನ ಹೆಡೆಮುರಿ ಕಟ್ಟೋದು 100% ಪಕ್ಕ.